ನಿನ್ನ ಜೊತೆಯಲಿ ಜೊತೆಯಲಿ ಇದೇನ್ ಮಾಡ್ತಾ ಇದ್ದೀರಾ? ಅದು ನನ್ನ ಸಿನಿಮಾ ಫೋಟೋಗೆ ಹಾರ ಹಾಕ್ತೀರಾ? ಹಾಕ್ಲೇಬೇಕಲ್ವೇನೋ, ಜೀವ ಬಿಟ್ಟು ಹೋದವರು ದೇವ್ರಿಗೆ ಸಮಾನ. ಗೊತ್ತು, ನನ್ನ ಸೀನಿಯರ್ ದೇವತೆ ಅಂತ ನನ್ಗೆ ಯಾವತ್ತೋ ಗೊತ್ತು. ಹಂಗಂತ ಅವ್ರ ಫೋಟೋಗೆ ಹಾರ ಹಾಕಿ ಕುಂಕುಮ ಹಚ್ಚಿ ಏನ್ ತಲೆ ಕೆಟ್ಟಿದ್ಯಾ ನಿಮ್ಗೆಲ್ಲ? ಅಲ್ಲಪ್ಪ, ಪದ್ಧತಿ ಪ್ರಕಾರ. ಸಾಕು ನಿಲ್ಲಿಸ್ತಾರ ಚೇಂಜ್. ಮಾತಿಗೆ ಮುಂಚೆ ಪದ್ಧತಿ ಸಂಪ್ರದಾಯ ಸೀಮೆಗಿಲ್ದವ್ರ ಆಚಾರ ನಿಮ್ದು. ನಿಮ್ಗಳ ಪಾಲಿಗೆ ಮಾತ್ರನೇ ನನ್ನ ಸೀನಿಯರ್ ಸತ್ತಿರೋದು. ನನ್ನ ಪಾಲ್ಗೆ ಇವ್ರು ಯಾವತ್ತೂ ಜೀವಂತವಾಗೇ ಇರ್ತಾರೆ. ನನ್ನ ಬದುಕಿನವರೆಗೂ ಇರ್ತಾರೆ. ಹಂಗೂ ನೀವು ಈ ಫೋಟೋ ಹಾರ ಹಾಕ್ಲೇಬೇಕು ಅನ್ಸಿದ್ರೆ ಒಂದಲ್ಲ ಒಂದಿನ ನಾನು ಸತ್ತೋಗ್ತೀನಲ್ಲ, ಆಗ ಇಬ್ರು ಫೋಟೋನು ಸೇರಿಸಿ ಒಟ್ಟಿಗೆ ಹಾರ ಹಾಕಿ. ಪುಟಾಣಿ, ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ಇರೋದು ಹೇಳ್ತಾ ಇದ್ದೀನಿ. ನನ್ನ ಮನ್ಸಲ್ಲಿ ಬದುಕಿರೋ ನನ್ನ ಸೀನಿಯರ್ಗಳಿಗೆ ನೀವು ಹೇಗೆ ಹಾರ ಹಾಕ್ತೀರಾ? ಇನ್ನೊಂದು ಸಲ ಇದು ರಿಪೀಟ್ ಆಯ್ತು ಅಂದ್ರೆ ಬೇಜಾರಾಯ್ತಾ ಸೀನಿಯರ್? ಅವ್ರಗಳಿಗೆಲ್ಲ ಬುದ್ಧಿನೇ ಇಲ್ಲ. ಎಲ್ಲರೂ ಒಳ್ಳೆ ಸೈಕೋಗಳ ಥರ ಆಡ್ತಾ ಇದ್ದಾರೆ. ಎಲ್ಲರೂ ನಿಮ್ಮನ್ನ ಸತ್ತಿದ್ದಾರೆ ಅಂತ ಮನುಷ್ಯತ್ವನೇ ಇಲ್ಲ ಅವ್ರಿಗೆಲ್ಲ. ಬನ್ನಿ ಸೀನಿಯರ್, ಒಂದ್ಸಲ ವಾಪಸ್ ಬಂದು ಅಯ್ಯೋ ಮುಟ್ಟಾಡ್ರ, ನಾನು ಸತ್ತಿಲ್ಲ ಕಣ್ರು, ನನ್ನ ಆಟ ಆಡ್ಸೋದಕ್ಕೆ ಇಲ್ಲ ಆಚೆ ಹೋಗಿದ್ದೆ ಅಂತ ಹೇಳಿ ನನ್ನ ತಪ್ಕೊಂಡ್ಬಿಡ್ರಿ. ಸೀನಿಯರ್ ಕಂಡ್ರೆ ನೀವು ಅದು ಹೇಗೆ ನೀವು ಬಿಟ್ಟು ಹೋಗ್ತೀರಾ? ಅವರ ಜನ ಜೊತೆ ಬದುಕ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀರ. ಇರ್ಬೇಕಷ್ಟೆ. ಇರ್ತೀರ ಅಲ್ವಾ? ಮಾತಾಡ್ರಿ. ನಾನು ಇಷ್ಟು ಕೇಳಿದ್ಮೇಲೆ ನೀವು ಬರಲಿಲ್ಲ ಅಂದ್ರೆ ಅವರೆಲ್ಲ ನನ್ನನ್ನು ಕಾಮಿಡಿ ಪೀಸ್ ಅಂದ್ಕೊಂಡ್ಬಿಡ್ತಾರೆ. ಮಾತಾಡ್ರಿ ರೀ ಕಂಚಿ ಕಾಳಮ್ನವ್ರೆ, ನಾವು ಕೊಟ್ಟಿ ನಾಗಮ್ನವ್ರೆ, ಇಲ್ಲಿ ತನಕ ಆಗಿದೆಲ್ಲ ಸುಳ್ಳು ಅಂತ ಒಂದ್ಸಲ ಹೇಳ್ಬಿಡ್ರಿ. ನೋಡಿ, ನನ್ನಿಂದ ಏನೇ ತಪ್ಪಾಗಿದ್ರು ನಾನು ತಿತ್ಕೋತೀನಿ ಕಣ್ರಿ. ಚಿಕ್ಕ ಮಗು ಥರ ನೀವು ಹೇಳಿದ್ದೆಲ್ಲ ಕೇಳ್ಕೊಂಡು ನಿಮ್ಮ ಜೊತೆ ಇರ್ತೀನಿ ಕಣ್ರಿ. ನನ್ನಿಂದ ನಿಮ್ಗೆ ಹರ್ಟ್ ಆಗಿದೆ
ಬೇಜಾರಾಗಿದ್ರೆ ಸಾರಿ ಸೀನಿಯರ್, ಸಾರಿ ಆಯ್ತಾ? ನೀವು ನಂಗೆ ಬೇಗ ಸೀನಿಯರ್ ಬಂದ್ರೆ ರೇ ಸೀನಿಯರ್ ಬಂದ್ರೆ ನಾನು ನಿಮಗೋಸ್ಕರ ಕಾಯ್ತಾ ಇದ್ದೀನಿ ಸೀನಿಯರ್. ಇದೇ ಥರದ ದೋಣಿ ಮೇಲೆ ನಾನು ನನ್ನ ಸೀನಿಯರ್ ಕೇರಳದಲ್ಲೇ ಸಮುದ್ರ ತುಂಬ ಓಡಾಡಿದ್ದೆ. ಪುಟಾಣಿ ಒಂಚೂರು ಊಟ ಮಾಡೋ. ನಂಗೆ ಹಸಿವಿಲ್ಲ ಮಾಮ್. ನಿಂಗೊಂದು ವಿಷಯ ಗೊತ್ತಾ? ನನ್ನ ಸೀನಿಯರ್ನ ಈ ದೋಣಿ ಮೇಲೆ ಹತ್ತಿಸ್ಬೇಕಾದ್ರೆ ದೋಣಿ ಸಡನ್ನಾಗಿ ಅಳ್ಳಾಡ್ಬಿಡ್ತಾ ನನ್ನ ಸೀನಿಯರ್ ದಬಾಕೊಂಬಿಟ್ರು. ಅಳಿಯಂದ್ರೆ ಎಷ್ಟು ಅಂತ ಬೆಂಕಿನ ಒಳಗಿಟ್ಕೊಂಡು ಬೇಯ್ತೀರ, ಹೊರಗೆ ಹಾಕ್ಬಿಡಿ. ನೋಡಿ, ಉಕ್ಕು ಬರ್ತಾ ಇರೋ ದುಃಖನ ಅಂದ್ಬಿಟ್ಟಷ್ಟು ನೋವು ಹೆಚ್ಚಾಗುತ್ತೆ. ಒಂದ್ಸಲ ಜೋರಾಗಿ ಹತ್ಬಿಡಿ, ನೋವನ್ನು ಹೊರಗೆ ಹಾಕ್ಬಿಡಿ. ಹೂ ಕಣೋ ಪುಟಾಣಿ, ನೀನೀಗ ಒಬ್ಬನೇ ಮನ್ಸಲ್ಲಿ ನೋವು ತಿಂತಿದ್ರೆ ನಮ್ಮ ಜೀವ ಸಹಿಸ್ಕೊಳ್ಳುತ್ತೇನೋ? ನೀನು ಹತ್ಬಿಡೋ. ನಿನ್ನನ್ನು ತಪ್ಕೊಂಡು ಮುದ್ದು ಮಾಡಿ ಸಮಾಧಾನ ಮಾಡಕ್ಕೆ ನಾವೆಲ್ಲರೂ ಇದ್ದೀವಿ. ಹತ್ಬಿಡು ಚಿನ್ನಿ. ಅಳಿಯಂದ್ರೆ ಒಂದ್ಸಲ ನಮ್ಮ ಸೀರಿಯನ್ನು ನೆನೆಸ್ಕೊಂಡು ಹತ್ತು ಬಿಡಿ. ಅವಳು ಸತ್ತು ಹೋಗಿದ್ದಾಳೆ. ಅವಳು ಯಾವತ್ತೂ ಇನ್ನೂ ನಿಮ್ಮ ಜೀವನದಲ್ಲಿ ಬರೋದಿಲ್ಲ. ಅವಳನ್ನ ಸಮಾಧಿ ಮಾಡಿ ಬಂದಿದ್ದೀವಿ. ನೀವಿನ್ನು ಒಂಟಿಯಾಗೇ ಬದುಕಬೇಕು. ನಿನ್ನ ಪ್ರೀತಿ ಸತ್ತೋಯ್ತು ಅಳಿಯಂದ್ರೆ, ಶಾಲಿನಿ ಸತ್ತೋದ್ಲು. ಒಂದೇ ಒಂದ್ಸಲ ಹತ್ಬಿಡಿ ಅಳಿಯಂದ್ರೆ, ಹತ್ಬಿಡಿ. ಹತ್ಬಿಡಿ ಅಳಿಯಂದ್ರೆ, ಹತ್ಬಿಡಿ. ಹೇಳ್ಬೇಕು ಮಾವ, ಹತ್ರ ನೋವಲ್ಲಿ ಆಚೆ ಬಂದ್ಬಿಡಲ್ವಾ? ಬರ್ಲಿ ಅಂತ ನೆನಪ್ಪ ಹೇಳ್ತಾ ಇರೋದು. ಬರಬಾರ್ದು. ನನ್ನ ಒಳಗಡೆ ಈಗ ನೋವಿನ ರೂಪದಲ್ಲಿ ನನ್ನ ಸೀನಿಯರ್ ಬಚ್ಚಿಟ್ಕೊಂಡಿದ್ದಾರೆ. ನನ್ನ ಮೈನ, ನನ್ನ ಮನ್ಸನ್ನ, ನನ್ನ ಬುದ್ಧಿನ ಪ್ರತಿ ಸೆಕೆಂಡಲ್ಲೂ ಪ್ರತಿ ಇಂಚಲ್ಲೂ ಕೊರಿತಾ ಇದ್ದಾರೆ. ಸಂಕಟ, ಕಣ್ಣೀರು, ದುಃಖ ಇದು ರೂಪದಲ್ಲಿ ನನ್ನನ್ನು ಪೂರ್ತಿಯಾಗಿ ಆವರಿಸ್ಕೊಂಡಿದ್ದಾರೆ. ನಾನೇನಾದ್ರು ಹತ್ಬಿಟ್ಟು ಅದನ್ನೆಲ್ಲ ಆಚೆಗೆ ಹಾಕ್ಬಿಟ್ರೆ ನನ್ನ ಸೀನಿಯರ್ ನನ್ನನ್ನು ಬಿಟ್ಟು ಹೋಗ್ಬಿಡ್ತಾರೆ. ಅದಾಗಬಾರ್ದು, ಅದು ಮಾತ್ರ ಆಗಬಾರ್ದು.
ನೋವೊಂಥರ ಇರೋ ಪ್ರೀತಿ ಇಲ್ಲ ಇಲ್ಲ, ಗಟ್ಟಿಯಾಗಿ ಕೂತಿರ್ಬೇಕು. ಪರ್ಮನೆಂಟ್ ಆಗಿಲ್ಲ. ಹಾಗಾದ್ರೆ ನಿನ್ ಕಣ್ಣೀರ್ ಹಾಕೋದೇ ಇಲ್ವೇನೋ? ಇಲ್ಲ, ನಾನು ಕಣ್ಣೀರು ಹಾಕಲ್ಲ. ಅಳ್ಬಾರ್ದು. ನನ್ನ ಕಣ್ಣೀರು ಹಾಕೋದು ನಿನ್ನ ಸೀನಿಯರ್ಗೆ ಇಷ್ಟ ಇಲ್ಲ. ಹತ್ರ ಮನ್ಸು ಅಗ್ರ ಆಗೋಗುತ್ತೆ. ಅದು ಯಾವಾಗಲೂ ಭಾರವಾಗಿರ್ಬೇಕು. ಅದ್ರ ತುಂಬ ನನ್ನ ಸೀನಿಯರ್ ತುಂಬಿಕೊಂಡಿರ್ಬೇಕು. ನೋಡಿ, ತುಂಬಿಕೊಂಡಿದ್ದಾರೆ. ಹೃದಯ ದೀಪ ನಿನದೇ, ಬೆಳಗು ಪ್ರೀತಿಯು ನಿನದೇ, ನೆಪ ನಾನು ಸ್ಫೂರ್ತಿ ನೀನು, ಸವಿಭಾವ ಪೂರ್ತಿ ನೀನು. ಎದೆಗಿಳಿವ ಶ್ವಾಸವೇ, ಬೆರಳ ಹಿಡಿದು ನಡೆವೆ ನಿನ್ನ ಜೊತೆಯಲ್ಲಿ, ಜೊತೆಯಲ್ಲಿ. ರಂಗ, ನೀನು ಒಳ್ಳೆಯವನಲ್ಲ ಕಣೋ, ಕೆಟ್ಟವನು. ನಮ್ಮಮ್ಮನ್ನ ನನ್ನ ಹತ್ರ ಕಳಿಸ್ತೀಯ ಅಂದ್ಕೊಂಡೆ, ಆದರೆ ನೀನು ನಿನ್ನ ಹತ್ರ ಕರ್ಕೊಂಡ್ಬಿಟ್ಟೆ. ಅಷ್ಟೊಂದು ಪ್ರೀತಿನ ನಮ್ಮಮ್ಮನ ಮೇಲೆ. ಯಾಕಮ್ಮ ಈಗ ಮಾಡಿದೆ? ಒಂದಲ್ಲ ಒಂದಿನ ನೀನು ನನ್ನ ಹತ್ರ ಬರ್ತೀಯ ಅಂದ್ಕೊಂಡಿದ್ದೆ. ನಾನು ತಪ್ಕೊಂಡು ಮುದ್ದಾಡ್ತೀಯ ಅಂದ್ಕೊಂಡಿದ್ದೆ. ಲಾಲಿ ಆಡಿ ಮಡ್ಲಲ್ಲಿ ಮಲಗಿಸ್ಕೊತೀಯ ಅಂದ್ಕೊಂಡಿದ್ದೆ. ಆದರೆ ನೀನು ನನ್ನ ಬಗ್ಗೆ ಒಂಚೂರು ಯೋಚನೆ ಮಾಡಲಿಲ್ಲ. ನಿನ್ನ ಪಾಡಿಗೆ ನೀನು ದೇವ್ರ ಹತ್ರ ಹೊಟ್ಟೋಗ್ಬಿಟ್ಟೆ. ಈಗ ನಾನು ಯಾರನ್ನ ಅಮ್ಮ ಅಂತ ಕರೀಲಿ? ನನ್ನನ್ನು ಯಾರು ಮುದ್ದು ಮಾಡ್ತಾರಮ್ಮ? ಯಾರು ನನಗೆ ಕೈ ತುತ್ತಾಕ್ತಾರೆ? ಯಾರು ಪ್ರೀತಿ ತೋರಿಸ್ತಾರೆ? ವೈಷ್ಣವಿ, ಯಾಕೆ ಅಳ್ತಾ ಇದೆಯಾ? ಏನಾಗಿದೆ ನಿನಗೆ? ಯಾರ್ದು ಫೋಟೋ ಅದು? ತೋರಿಸು. ಇಲ್ಲಪ್ಪ, ನಾನು ತೋರಿಸಲ್ಲ. ಏಯ್, ಆ ಫೋಟೋ ನೋಡಿ ಅಮ್ಮ ಅಮ್ಮ ಅಂತ ಅಳ್ತಾ ಇದ್ದೆ ಅಲ್ವಾ? ಅದು ನಿಮ್ಮ ಅಮ್ಮದೇನಾ ಫೋಟೋ? ಹಾಗಾದರೆ ನಿಮಗೆ ಅಮ್ಮ ಇದ್ದಾಳೆ ಅಂತ ಆಯಿತು. ಇಲ್ಲಪ್ಪ, ನನಗೆ ಯಾರೂ ಇಲ್ಲ. ಸುಳ್ಳು ಹೇಳಬೇಡ. ನಿನಗೆ ಅಪ್ಪ ಅಮ್ಮ ಎಲ್ಲ ಇದ್ದು ಅನಾಥೆ ಥರ ನಾಟ್ಕಾಡ್ತಾ ಇದೆಯಾ ಇಲ್ಲಿ ನಡೆಯೋದನ್ನೆಲ್ಲ ಯಾರಿಗೋ ತಿಳಿಸೋಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದೆಯಾ? ಹಾಗಾದರೆ ಯಾರು ನೀನು ಇಲ್ಲಿ ಕಳಿಸಿರೋದು? ಯಾರಿಗೆ ಇದನ್ನೆಲ್ಲ ತಿಳಿಸ್ತಾ ಇದೆಯಾ? ಆ ಫೋಟೋ ತೋರಿಸ್ತೀಯೋ ಇಲ್ವೋ? ಇಲ್ಲ, ನಾ ಫೋಟೋನ ಯಾರಿಗೂ ತೋರ್ಸಂಗಿಲ್ಲ. ನಾನಂತೂ ತೋರ್ಸಲ್ಲಪ್ಪ. ಏಯ್, ಇದು ಅಭಯ್ ಹೆಂಡತಿ ಶಾಲಿನಿ ಫೋಟೋ ಅಲ್ವಾ? ಅವತ್ತೇ ಹರಿದು ಬಿಸಾಕಿದ್ದೆ ನಾನು. ಮತ್ತೆ ಇನ್ನೊಂದು ಫೋಟೋ ತಂದಿಟ್ಕೊಂಡಿದ್ದೆ ಎಲ್ಲಿನೋ? ಪ್ಲೀಸ್ ತಾತ, ಆ ಫೋಟೋನ
ನನಗೆ ಕೊಟ್ಬಿಡಿ. ನಿಜ ಹೇಳು, ಇವಳಿಗೂ ನೀವು ಏನು ಸಂಬಂಧ? ಈ ಥರ ಎಲ್ಲ ಕೇಳಿದ್ರೆ ನೀನು ಸರಿಯಾಗಿ ಉತ್ತರ ಕೊಡೋದಿಲ್ಲ. ಈಗ ಪ್ರಮಾಣ ಮಾಡಿ ಹೇಳು, ಇವಳಿಗೂ ನೀವು ಏನು ಸಂಬಂಧ? ಇವಳು ಫೋಟೋ ಇಟ್ಕೊಂಡು ಯಾಕೆ ಕಳ್ತಾ ಇದ್ದೆ ನೀನು? ತಾತ, ಅದು ಇವರು ನನ್ನಮ್ಮ. ಹೌದು, ಇವರೇ ನನ್ನಮ್ಮ, ಇವರೇ ನನ್ನ ಎತ್ತಮ್ಮ. ವಾಟ್? ಯಾರು ನಿಂಗೆ ಇದನ್ನೆಲ್ಲ ಹೇಳಿದ್ದು? ನಮ್ಮ ಅಜ್ಜಿ ಪಾರುನೇ ಹೇಳಿದ್ದು. ನೀನು ಶಾಲಿನಿ ಮಗಳು ಅಂತ. ನಾನು ಹುಟ್ಟಿದಾಗ ಅಮ್ಮನ ಮರ್ಯಾದೆ ಹೋಗುತ್ತೆ ಅಂತ ನನ್ನನ್ನು ಹುಟ್ಟಿದ ತಕ್ಷಣ ತಗೊಂಡೋಗಿ ಅನಾಥಾಶ್ರಮಕ್ಕೆ ಸೇರಿಸ್ಬಿಟ್ರಂತೆ. ಆಮೇಲೆ ಎಲ್ಲೋ ಹೋಗಿ ಕೊನೆಗೆ ಇಲ್ಲೇ ಬಂದೆ. ನಮ್ಮಮ್ಮನೇ ಶಾಲಿನಿ ಅಂತ ಗೊತ್ತಾದರೂ ಅವಳು ನಮ್ಮ ಅಂತ ಕರೆಯೋಕ್ಕಾಗಲಿಲ್ಲ. ಅಷ್ಟರಲ್ಲೇ ಅವಳು ಸತ್ತೋದ್ಲು. ಅಂದರೆ ಇವಳು ಪಾವನಿ ಮಗಳ, ನಮ್ಮ ರಂಜಿತ್ ಮಗಳ, ನನ್ನ ಮೊಮ್ಮಗಳ? ಈ ವಿಷಯ ಇನ್ಯಾರು ಗೊತ್ತು? ನನಗೆ ಪಾರುಗೆ ಅಷ್ಟೇ ಗೊತ್ತಿರೋದು. ನಮ್ಮಮ್ಮಗೂ ಈ ವಿಚಾರ ಗೊತ್ತಿರಲಿಲ್ಲ. ನೋಡು, ಈ ವಿಷಯ ನಿಮ್ಮಿಬ್ಬರ ಮಧ್ಯಾಹ್ನ ಇರಬೇಕು. ಬೇರೆ ಯಾರಿಗಾದರೂ ಗೊತ್ತಾದರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಯಾಕೆ ತಾತ ಅಮ್ಮನ್ನ ಅಮ್ಮ ಅಂತ ಕರಿಬಾರ್ದ? ಹೇಳ್ಕೋಬಾರ್ದು. ಈ ವಿಷಯ ರಂಜಿತ್ಗಂತೂ ಗೊತ್ತಾಗಲೇಬಾರ್ದು. ಅವನಿಗೆ ಏನಾದರೂ ನೀನು ಹೇಳಿದ್ಯೋ ನಿಂಗೊಂದು ಗತಿ ಕಾಣಿಸ್ಬಿಡ್ತೀನಿ. ನಿನ್ನಿಂದಾಗಿ ಈಗಲೇ ಅವನ ಜೀವನ ಅರ್ಧ ಹಾಳಾಗಿ ಹೋಗಿದೆ. ಇನ್ನು ಈ ವಿಷಯನೂ ಗೊತ್ತಾಗೋದ್ರೆ ಅಷ್ಟೇ. ನೋಡು, ಇದನ್ನು ನಿನ್ನ ಮನಸ್ಸಲ್ಲೇ ಇಟ್ಕೊಂಡು ತೆಪ್ಪಗಿದ್ದಷ್ಟು ದಿನ ಮಾತ್ರ ನಿಂಗೆ ಈ ಮನೇಲಿ ಜಾಗ. ಅವನಿಗೆ ಏನಾದರೂ ಗೊತ್ತಾದರೆ ಈ ವಿಚಾರ, ನಿನ್ನ ಗತಿ ನೆಟ್ಟಿಗಿರಲ್ಲ. ಹುಷಾರ್. ಶಾಲಿನಿ ಸಾವು ಆತ್ಮಹತ್ಯೆನ ಅಥವಾ ಅಫೇರಾ? ಯಾಕೆ ಎಲ್ರಿಗೂ ನನ್ನ ಸೀನಿಯರ್ ಮೇಲೆ ಕಣ್ಣು? ಯಾಕೆ ಯಾರು ಅವ್ರನ್ನ ಅರ್ಥ ಮಾಡ್ಕೋತಾ ಇಲ್ಲ? ಎಲ್ಲರೂ ಅಷ್ಟೇ ಕಣೋ. ಅವ್ರವ್ರ ಮೂಗಿನೇರಕ್ಕೆ ಅವ್ರವ್ರು ಯೋಚನೆ ಮಾಡ್ತಾರೆ. ನೋಡು, ನೆನ್ನೆಯಿಂದ ಶಾಲಿನಿ ಬಗ್ಗೆ ಯಾರೂ ಯಾವ ಸುದ್ದಿನೂ ಮಾಡಿಲ್ಲ. ಮೊನ್ನೆ ತನಕ ಅವಳ ವಿಷಯ ಎಲ್ರಿಗೂ ಬಿಸಿ ಬಿಸಿ ದೋಸೆ ಆಗಿತ್ತು. ಇವತ್ತು ಇನ್ಯಾರ್ದೋ ವಿಷಯ ಮುಖ್ಯ ಆಗುತ್ತೆ. ಜನಗಳಷ್ಟೇ ಇವತ್ತಿನ ವಿಷಯಕ್ಕೆ ಕಿವಿ ಕೊಡ್ತಾರೆ, ನಾಳೆಗೆ ಅದನ್ನು ಮರ್ತೇ ಬಿಡ್ತಾರೋ. ಬಟ್ ನನಗೆ ಮರೆಯೋಕ್ಕಾಗ್ತಿಲ್ಲ ಮಾವ, ಆಗ್ತಿಲ್ಲ.
ಸೀನಿಯರ್ ಎಂಥವ್ರು ಅಂತ ಇಡೀ ಪ್ರಪಂಚಕ್ಕೆ ನಾನು ಪ್ರೂವ್ ಮಾಡ್ತೀನಿ. ಅವ್ರಿಗೆ ಯಾವ ಅಫೇರ್ಸ್ ಇಲ್ಲ, ಕನ್ಸು ಮನ್ಸಲ್ಲಿ ಇನ್ನೊಂದು ಗಂಡ್ಸು ನೆರಳು ಕೂಡ ಸೋಕಿಲ್ಲ ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ. ಎಲ್ರಿಗೂ ಅರ್ಥ ಮಾಡಿಸ್ತೀನಿ. ನನ್ನ ಸೀನಿಯರ್ ಶುದ್ಧವಾದವಳು, ಅವಳಿಗೆ ಸಾಸುವೆ ಕಾಳಷ್ಟು ಕಳಂಕ ಇರಲಿಲ್ಲ. ಇಡೀ ಜೀವನದಲ್ಲೇ ಬರೀ ನನ್ನೊಬ್ರಿಗೆ ಮಾತನ್ನ ಮೀಸಲಾಗಿದ್ದವರು ಅನ್ನೋದನ್ನ ಎಲ್ರಿಗೂ ಮುಖ ಕೊಡ್ದಂಗೆ ಹೇಳ್ಬೇಕು. ಹೇಳ್ತೀನಿ ಮಾಮ್. ಮತ್ತೆ ಏನೋ ತಲೆ ಮೇಲೆ ಎಳ್ಕೊಂಬೇಡ್ವೋ. ಯಾರೋ ಏನೋ ಬಾಯ್ ಪಡ್ಕೊಂಡ್ರು ಅಂತ ನೀನ್ ಯಾಕೆ ಮನಸ್ಸು ಕೆಡಿಸ್ಕೋತೀಯ? ಅವ್ರು ಎಲ್ರು ಬಾಯ್ ಪಡ್ಕೊಂಡಿದ್ದು ನನ್ನ ಸೀನಿಯರ್ ವಿಷಯಕ್ಕೆ ತಾನೆ. ಹೆಂಗ್ ಬಿಡಕ್ಕಾಗುತ್ತೆ ಮಾಮ್? ಇಲ್ಲ, ನನ್ನ ಸೀನಿಯರ್ ವಿಷಯದಲ್ಲಿ ನಾನು ಸೋಲೊಪ್ಕೊಳ್ಳೋ ಮಾತೇ ಇಲ್ಲ. ಅವ್ರ ಸಾವು ಯಾಕಾಯ್ತು, ಹೇಗಾಯ್ತು, ಯಾರಿಂದ ಆಯ್ತು ಎಲ್ಲ ನಾನು ತಿಳ್ಕೊತೀನಿ. ಆಮೇಲೆ ನನ್ನ ಸೀನಿಯರ್ಗೆ ಎಂಥ ದೇವತೆ, ಶುದ್ಧವಾದವಳು, ಪವಿತ್ರವಾದವಳು ಅನ್ನೋದನ್ನ ಇಡೀ ಪ್ರಪಂಚಕ್ಕೆ ಅರ್ಥ ನಾನು ಮಾಡಿಸ್ತೀನಿ.